ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ನೋಡಿ ಮನೆಯಲ್ಲಿ ಜೇನು ಇಟ್ಟರೆ ಏನು ಫಲ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಮ ಮನೆಯಲ್ಲಿ ಜೇನು ಕಟ್ಬಿಟ್ಟಿತ್ತು, ಏನು ಸಮಸ್ಯೆ ಆಗಲ್ವಾ ಅನ್ನುವಂಥ ಒಂದು ವಿಚಾರಗಳನ್ನು, ಅದು ಸಣ್ಣ ಸಣ್ಣ ವಿಚಾರ ಆದ್ರೂ ನಾವು ಉತ್ತರವನ್ನು ಹುಡ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ ಇರುತ್ತೆ. ನೋಡಿ, ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಜೇನಿಟ್ರೆ ಅತ್ಯಂತ ಶುಭ ಫಲಗಳನ್ನು ಆ ಒಂದು ಮನೆಯ ಯಜಮಾನರು ಅನುಭವಿಸ್ತಕ್ಕಂಥದ್ದು. ಅದೇ ವಿಧವಾಗಿ ಅಗ್ನಿ ದಿಕ್ಕಿನಲ್ಲಿ ಏನಾದರೂ ಜೇನಿಟ್ಟಂತಹ ಒಂದು ಸಂದರ್ಭ ಸನ್ನಿವೇಶಗಳು ಒದಗಿ ಬಂದರೆ ಅವರು ಸಾಲಗಳಿಗೆ ಸುಳಿಯಲ್ಲಿ ಸಿಲುಕುವಂಥ ಒಂದು ಸಾಧ್ಯತೆ ಇರುತ್ತೆ, ಋಣಬಾಧೆ ಅವರನ್ನು ಕಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ, ಮನೆಯ ಒಂದು ದಕ್ಷಿಣ ದಿಕ್ಕಿನಲ್ಲಿ ಜೇನೇನಾದರೂ ಕಟ್ಟಿದಂಥ ಪಕ್ಷದಲ್ಲಿ ಅವ್ರಿಗೇನೋ ಒಂದು ರೀತಿ ನೆಗೆಟಿವ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿ ಆ ಒಂದು ಶಕುನ ಫಲವನ್ನು ಹೇಳುತ್ತೆ. ಅದೇ ರೀತಿ ನೋಡಿ, ನೈಋತ್ಯ ದಿಕ್ಕಿನಲ್ಲಿ ಏನಾದರೂ ಜೇನು ಕಟ್ಟಿದಂಥ ಪಕ್ಷದಲ್ಲಿ ಆ ಮನೆಯ ಯಜಮಾನರಿಗೆ ಮತ್ತು ಮನೆಯ ಸದಸ್ಯರಿಗೆ ಕೀರ್ತಿ ವೃದ್ಧಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದು ನೈಋತ್ಯ ದಿಕ್ಕಿನಲ್ಲಿ ಜೇನನ್ನ ಕಟ್ಟಿದಂಥ ಪಕ್ಷದಲ್ಲಿ ಉಂಟಾಗುವಂಥ ಒಂದು ಫಲ. ಅದೇ ರೀತಿ ನೋಡಿ, ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ಜೇನು ಕಟ್ಟಿದಂಥ ಪಕ್ಷದಲ್ಲಿ ಎಲ್ಲ ವಿಧವಾದಂತಹ ಒಂದು ಶುಭ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಜೇನನ್ನ ಕಟ್ಟಿದಂಥ ಒಂದು ಪಕ್ಷದಲ್ಲಿ ಅವ್ರಿಗೆ ಮರಣದ ಸುದ್ದಿಯನ್ನ ಕೇಳ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಉತ್ತರ ದಿಕ್ಕಿನಲ್ಲಿ ಏನಾದರೂ ಜೇನು ಇಟ್ಟಂತ ಒಂದು ಪಕ್ಷದಲ್ಲಿ ಆ ಒಂದು ಮನೆಯ ಯಜಮಾನರು ಇಚ್ಛಿಸಿದಂತಹ ಒಂದು ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ, ಅವ್ರಿಗೆ ಒಂದು ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಕುನದ ಮೂಲಕ ಗೊತ್ತಾಗುವಂಥದ್ದು. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಜೇನನ್ನ ಕಟ್ಟಿದಂತ ಪಕ್ಷದಲ್ಲಿ ಆ ಮನೆಯ ಯಜಮಾನರಿಗೆ ಪುತ್ರ ಲಾಭ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ವಿಧವಾಗಿ ನಡುಮನೆಯಲ್ಲಿ ಏನಾದರೂ ಜೇನನ್ನ ಇಟ್ಟಂತ ಒಂದು ಸಂದರ್ಭದಲ್ಲಿ ಸಾಧಾರಣವಾದಂತಹ ಒಂದು ಫಲ, ನಾಟ್ ಬ್ಯಾಡ್ ನಾಟ್ ಗುಡ್ ಆವರೇಜ್ ಆದಂತಹ ಒಂದು ಶುಭ ಫಲಗಳು ಬರ್ತಕ್ಕಂಥದ್ದು ನ್ಯೂಟ್ರಲ್ ಆಗಿರುತ್ತೆ. ಇನ್ನು ನೋಡಿ, ಮಲಗುವಂತಹ ಒಂದು ಕೋಣೆಯಲ್ಲಿ ಏನಾದರೂ ಜೇನು ಕಟ್ಟಂತ ಒಂದು ಪಕ್ಷ ಅವರು ಭಯಭ್ರಾಂತರಾಗ್ತಾರೆ, ಅವ್ರಿಗೇನೋ ಒಂದು ರೀತಿ ಮರಣದ ಭೀತಿ ಎದುರಾಗುತ್ತೆ ಅನ್ನೋವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಒಂದು ರೀತಿ ನೆಗೆಟಿವ್ ಫಲ ಇದ್ದಂತಹ ಒಂದು ಸಂದರ್ಭದಲ್ಲಿ ಪರಿಹಾರಾರ್ಥವಾಗಿ ಶಿವನ ಒಂದು ಆರಾಧನೆ ಮಾಡೋದ್ರಿಂದ ಮತ್ತು ಶಿವಮಂತ್ರ ಮತ್ತು ರುದ್ರಾಭಿಷೇಕವನ್ನು ಆಚರಣೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗಿರ್ತಕ್ಕಂಥ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಮತ್ತು ಭಯಭ್ರಾಂತಿಗಳು ದೂರ ಆಗುತ್ತೆ ಅನ್ನುವಂಥದ್ದು ಈ ಒಂದು ವಿಚಾರಗಳಿಗೆ ಪರಿಹಾರ ಆಗಿರ್ತಕ್ಕಂಥದ್ದು. ಇನ್ನು ಕುಲದೇವರಿಗೆ ದೀಪಾರಾಧನೆ ಮಾಡುವಂಥದ್ದು, ಕುಲದೇವರ ದರ್ಶನ ಮಾಡುವಂಥದ್ದು ಅತ್ಯಂತ ಶುಭಪ್ರದಾಯಕವಾಗುತ್ತೆ. ಇದಿಷ್ಟು ಕೂಡ ಮನೆಯಲ್ಲಿ ಜೇನು ಕಟ್ಟಿದರೆ ಅಥವಾ ಇಟ್ಟರೆ ಏನು ಫಲ ಅನ್ನುವಂಥ ಒಂದು ವಿಚಾರಗಳಿಗೆ ಉತ್ತರ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.